ಊರಾಗ ನೀ ಹೆಂಗ ಬಾಳೆ ಮಾಡ್ತೀನಿ ಅಂತ ನಾನು ನೋಡ್ತೀನಿ. ಮಾಡಿ ಕಾಡು ಕ್ರಮೇಣ ಕ್ಷೀಣಿಸುತ್ತಿತ್ತು. ಆದರೂ ಕೂಡ ಕಾಡಿನ ಮರಗಳು ಕೊಡಲಿಗೆ ಓಟ್ ಹಾಕುತ್ತಿದ್ದವು. ಏಕೆಂದರೆ ಕೊಡಲಿಯ ಹಿಂದಿರುವ ಕಟ್ಟಿಗೆ ಹಿಡಿಕೆ ತಮ್ಮ ಜಾತಿಯವನು ಎಂದು ಅವು ನಂಬಿದ್ದವು. ಯೋಗರಾಜ್ ಭಟ್ ಲೈನ್ಸ್ ಬರುವುದು. ನಮ್ಮ ಜನ ಸತ್ರು ಉದ್ಧಾರ ಆಗಂಗಿಲ್ಲ. ಜಾತಿ ಮೇಲಿರೋ ಅಭಿಮಾನದ 5% ನಮ್ಮ ದೇಶದ ಮೇಲೆ ಇದ್ದಿದ್ರೆ ನಮ್ಮ ದೇಶ ಇವತ್ತು ನಂಬರ್ 1 ದೇಶ ಆಗಿರ್ತಿತ್ತು. ಆದರೆ ಎಲ್ಲರೂ ಬರೇ ಸ್ವಾರ್ಥಿಗಳು. ನನಗಷ್ಟ ಬೇಕು, ನನ್ನ ಜಾತಿಗಷ್ಟ ಬೇಕು ಅಂತ ವಿಚಾರ ಮಾಡ್ತಾರೆ. ಆದರೆ ಯಾರು ನನ್ನ ದೇಶ ಉದ್ಧಾರ ಆಗ್ಬೇಕು, ನಮ್ಮ ಊರು ಉದ್ಧಾರ ಆಗ್ಬೇಕು ಅಂತೇಳಿ ಯಾರೂ ತಲೆ ಕೆಡಿಸ್ಕೊಳ್ತಲ್ಲ. ಇಲ್ಲಿ ಎಲ್ಲರೂ ಕಳ್ರ ಯಾವನಿಗೂ ಎತ್ತಿಲ್ಲ. ನಮ್ಮ ಕಾಲದಾಗ ಹಂಗಿತ್ತು, ನಮ್ಮ ಕಾಲದಾಗ ಹಿಂಗಿತ್ತು ಅಂತೇಳಿ ಹಿರಿಯರ ಸರಿ ಇರಲಿಲ್ಲ. ಆ ಹಿರಿಯರು ಸರಿ ಇದ್ದಿದ್ರೆ ತಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸ್ಕೊಡ್ತಿದ್ರು, ದೇಶಾಭಿಮಾನ ಕಲಿಸ್ಕೊಡ್ತಿದ್ರು, ಸ್ವಾಭಿಮಾನ ಅನ್ನೋದು ಕಲಿಸ್ಕೊಡ್ತಿದ್ರು. ನನ್ನ ಬಿಟ್ಟು ಈ ಹಿರಿಯರ ಬರೇ ಜಾತಿ, ರೊಕ್ಕ, ಸ್ವಾರ್ಥ ಇದನ್ನ ಕಲಿಸ್ಬಿಟ್ರ. ದೇವಸ್ಥಾನಕ್ಕೆ ಹೋದ್ರೆ ಸರಿಯಾಗಿ ಚಪ್ಪಲಿ ಬಿಡೋದು ಗೊತ್ತಿಲ್ಲ, ಟಾಯ್ಲೆಟ್ಗೆ ಹೋದ್ರೆ ಸರಿಯಾಗಿ ನೀರು ಹಾಕೋದು ಗೊತ್ತಿಲ್ಲ. ಇಂಥವ್ರಿಂದ ದೇಶ ಕಟ್ಟಕತ್ಯ. ಆಸೆಗೆ ಬಿದ್ದು ಎಲ್ಲರೂ ಅವಿವೇಕಿ ಹಾಕೊಂತಾರ. ರಾಮಾಯಣ ನಡೆದಿದ್ದ ಹೆಣ್ಣಿನ ಆಸೆಕ್ಕೆ, ಮಹಾಭಾರತ ನಡೆದಿದ್ದ ಭೂಮಿ ಆಸೆಕ್ಕೆ, ಸಂಗೊಳ್ಳಿ ರಾಯನನ್ನು ಹಿಡಿದು ಕೊಟ್ಟಿದ್ದ ರೊಕ್ಕದ ಆಸೆಕ್ಕೆ, ಇಂದಿರಾ ಗಾಂಧಿ ಅವ್ರನ್ನ ಸಾಯಿಸಿದ್ದ ಅಧಿಕಾರದ ಆಸೆಕ್ಕೆ. ಒಂದ ಎರಡ ಹೇಳ್ಕೊಂತ ಹೋದ್ರೆ ದೊಡ್ಡ ಲಿಸ್ಟ್ ಹಾಕವು. ಇರೋ 4 ದಿನ ನೆಟ್ಟಗೆ ಬದುಕೋದು ಗೊತ್ತಿಲ್ಲ, ಅಡ್ಡಡ್ಡ ಉರಿತು. ಏ ದೇಶೋದ್ಧಾರಕ, ನೀನೇನು ದೊಡ್ಡಿವಾಣ? ಮಂದಿ ಸರಿ ಇಲ್ಲ ಅಂತಿಲ್ಲ, ಮೊದಲು ನೀನು ಸರಿ ಇದೀನ. ಸೋತ್ಯ ಅಂಥೇಳಿ ಮಂದಿಗೆ ಬಾಯಿ ಬಂದು ಮಾತಾಡಕ್ಕೆ ಹೋಗ್ಬೇಡ. ಯಾರನ್ನ ಎಲ್ಲಿ ಇಡ್ಬೇಕು, ಯಾರನ್ನ ಹೆಂಗೆ ಇಡ್ಬೇಕು ಹಂಗೆ ಇಡ್ತಾರ. ಮಂದಿ ಭಾಳ ಶಾಣ್ಯಾರ ಅದಾರ. ಏನಂದಿ ನೀನು? ದೇಶ ಹಾಳಾಗೈತೆ ಅಂತಲ್ಲ? ತಪ್ಪು ತಿಳ್ಕೊಂಡಿನಿ. ದೇಶ ಏನು ಹಾಳಾಗಿಲ್ಲ. ಯಾವ ಕಾಲಕ್ಕೆ ದೇಶ ಹೆಂಗಿರ್ಬೇಕು ಹಂಗೈತಿ. ಮೈಲಾರಿ ಗೋಕುಲೇನು ಸಾಮಾನ್ಯ ಮನುಷ್ಯ ಅಲ್ಲ. ಅವನ ವಿರುದ್ಧ ನೀನು ಬರೇ 3 ಓಟಿಂದ ಸೋತಿ ಅಂದ್ರ ನೀನು ಯಾರಿಗೂ ಕಮ್ಮಿ ಇಲ್ಲ. ಸೋತೆ ಅಂಥೇಳಿ ಮಂದಿಗೆ ಬಾಯಿ ಬಂದಂಗೆ ಮಾತಾಡ್ಬೇಡ. ಮಂದಿ ಭಾಳ ಶಾಣ್ಯಾರ ಅದಾರ. ಯಾರನ್ನ ಎಲ್ಲಿ ಇಡ್ಬೇಕು, ಯಾವ್ದನ್ನ ಹೆಂಗೆ ಇಡ್ಬೇಕು ಅನ್ನೋದು ಅವ್ರಿಗೆ ಪಕ್ಕಾ ಗೊತ್ತೈತಿ. ಮಂದಿಗೆ ಮಾತಾಡ್ತೀಯಲ್ಲೋ ನೀನು ಸೋತಿ ಕರೆ. ಆದರೂ ಅಷ್ಟು ಓಟ್ ಹಾಕ್ಯಾರಂದ್ರೆ ನೀ ಏನ್ರ ಮಂದಿ ಕೊಟ್ಟಿದ್ದೀನ? ಇಲ್ಲ. ಆದರೂ ನೀನು ಗ್ರೇಟ್. ಅವ್ರು ನಿನಗೆ ಯಾಕೆ ಹಾಕ್ಯಾರಂದ್ರೆ ಏನೋ ಚಲೋ ಹುಡುಗ ಅದಾನ, ಓಡಾಡಿ ಕೆಲಸ ಮಾಡ್ತಾನಂಥೇಳಿ ನಿನಗೆ ಅಷ್ಟರ ಓಟ್ ಹಾಕ್ಯಾರ. ಆದ್ರೆ ನೀ ಏನಾರ ಹಿಂಗೆ ಮಂದಿ ಮುಂದೆ ಮಾತಾಡಿದ್ರೆ ಮುಂದಿನ ಸರಿ ನಿನಗೆ 4 ಓಟು ಬೀಳಂಗಿಲ್ಲ. ಈ ಸೋತಿ ಕರೆ. ಸೋತಾಗ ಮನಸ್ಸು ನೋವಾಕತಿ. ಆದ್ರೆ ಸೋತೇನಂಥೇಳಿ ಹತಾಶೆಗೊಳಗಾಗಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಮಂದಿ ಕಣ್ಣಾಗನೇ ಯಾವತ್ತು ಸತ್ತಿ. ಲೇ ಕೇಳ್ರಿಲ್ಲೇ, ಹಂಗಾತ ಹಿಂಗಾತ ಹಂಗೈತಿ ಹಿಂಗೈತಿ ಅನ್ನೋ ಬದಲಿ ಜಗತ್ತು ಹಿಂಗ್ಯಾಕಿರ್ಬಾರ್ದ, ಹಿಂಗೆ ಮಾಡಿದ್ರೆ ಹೆಂಗೆ ಅಂತೇಳಿ ಡಿಫ್ರೆಂಟಾಗಿ ವಿಚಾರ ಮಾಡಿ ನೋಡ್ರಿ. ಜಗತ್ತನ್ನು ಎಲ್ಲರೂ ನೋಡೋ ರೀತಿಯಲ್ಲೇ ನೋಡ್ಬೇಡ್ರಿ, ಬೇರೆ ಥರ ನೋಡ್ರಿ, ಬೇರೆ ಥರ ಬದುಕಿ ತೋರಿಸ್ರಿ. ಎಲ್ಲರೂ ಹಂಗ ಬಿಡ ಅಂಥೇಳಿ ಮಂದಿ ಮಾತಾಡೋದು ಕಾಮಣ್ಣ. ಆದ್ರೆ ಎಲ್ಲರ ನಡುವೆ ಒಬ್ಬ ಡಿಫ್ರೆಂಟಾಗಿ ಬದುಕ್ತಾನ ಅಂತ ಬದುಕಿ ತೋರಿಸ್ರಿ. ಜಗದೀಶ, ಒಂದು ಮಾತು ಹೇಳ್ತೇನೆ, ನೆನಪಿಟ್ಕೋ. ಏನೇ ಬರಲಿ ಎಲ್ಲಾನು ಸಮವಾಗಿ ಸ್ವೀಕಾರ ಮಾಡ. ಕುಂತು ಯಾರ್ದ ಕೂತು ಮಾತಾಡಕ್ಕೆ
ಹಿಡಿಗಿಡಿ ಹಾಪಾಗೈತಿ ನಿಂದು ಎಲ್ಲೆಲ್ಲಿ ಹುಡುಕ್ ತೊಗೊಂಬಾರ ನಿನ್ನ ಮುಂಜಾನೆ ಸುಟ್ಟು ಹುಡುಕಿ ಹುಡುಕಿ ಸಾಕಾಗೈತಿ ಮಾತಾಡ್ತಾರೆ ಇಲ್ಲೇ ಕುಂತ ಕೇಳ್ತಾನ ಕಷ್ಟ ಸುಖ ಸೋಲು ಗೆಲುವು ಏನೇ ಬರಲಿ ಆದ್ರೆ ನಿನ್ನ ಮನಸ್ಸು ಮಾತ್ರ ಹಗರಿರಲಿ. ಆದ್ರೆ ನಿನ್ನ ತಲೆಯಾಗ ನಿನ್ನ ಗುರಿ, ನಿನ್ನ ಛಲ, ನಿನ್ನ ಹಠ ಯಾವತ್ತು ತಾಂಡವ ನೃತ್ಯ ಆಡ್ಕೊಂತಿರ್ಲಿ. ಜಗದೀಶ, ಯಾವುದ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡ. ಈ ಜಗತ್ ಹೆಂಗಿರ್ಬೇಕು ಹಂಗ ಐತಿ. ಆದ್ರ ನೋಡು ಕಣ್ಣುಗಳಿಗೆ ಮನಸ್ಸಿನ ಕನ್ನಡಿ ಕಾಣಕತ್ತೈತಿ. ಹೌದು, ನಾನು ಸರಿ ಇದ್ರೆ ಜಗತ್ತ ಸರಿ ಇರ್ತೈತಿ. ನನ್ನ ತಲೆಯಾಗ 12-20 ವಿಚಾರ ಬರಬಾರ್ದ. ನಾ ಮೊದಲು ಹೇಗಿದ್ದೆ ಹಂಗ ಇರ್ಬೇಕು. ಹಂಗಿದ್ರ ಜಗತ್ತ ನನ್ನ ಹಿಂದೆ ಬರ್ತೈತಿ, ಜಗತ್ತ ನನಗೆ ಬೆಂಬಲ ಕೊಡ್ತೈತಿ. ಯಪ್ಪ ದೇವ್ರ ನೀನು ಎಲ್ಲೆಲ್ಲಿ ಹುಡುಕಾಡ್ಬೇಕಪ್ಪ ಯಪ್ಪ, ನನಗೆ ಸಾಕ್ಬೇಕಾಗೋತ್ತ. ದೇಶನ ನಿನಗೆ ಎಷ್ಟು ನೋವಾಗೈತಲ್ಲ, ನಿನ್ನ 10 ಪಟ್ಟು ನನ್ನ ಮನಸ್ಸಿನ ನೋವಾಗೈತಿ. ಊರಿನ ಜನ ನಿನಗೆ ಮೋಸ ಮಾಡಿರ್ಬೋದ, ಆದ್ರೆ ನಾನು ನಿನಗೆ ಮೋಸ ಮಾಡಾಗಿಲ್ಲಪ್ಪ ಮಾರ. ನಿನಗೆ ಮೋಸ ಮಾಡಾಗಿಲ್ಲ. ಒಳ್ಳೆಯ ಕಾಲಲ್ಲ ಅನ್ನೋದ ಜನ ಒಳ್ಳೆಯ ಕಾಲಲ್ಲ. ಹೋಗಿ ಹೋಗಿ ಆ ಮೆಂಬರ್ನ ಮತ್ತು ಆಡಿಸ್ತಾ ಅಂದ್ಬಿಟ್ರಲ್ಪ. ಏನ್ ಮಾಡಿ ನಾನು ನಿನ್ನ ಸಂಬಂಧ ಎಷ್ಟು ಹೋರಾಡಿದ್ನೋ ಮಾಡೋಣ. ಹೋರಾಡಿದ್ರು ಮತ್ತು ಅವ್ರಿಗೆ ಅವನ ಗೆಲ್ಲಿಸ್ತಾ ಅಂದ್ರಲ್ಲ. ಏನ ಅಧಿಕಾರ ಇಲ್ಲ ಅಂದ್ರು ಎಂತೆಂತ ಕೆಲಸ ಮಾಡಿಸ್ಕೊಟ್ಟಿ. ಅದು ಅರುಬೇಡ ಇವ್ರಿಗೆ ಹೋಲ್ ಬಿಡ. ಈ ಜನರಿಗೆ ಬೈದು ಹೋಲಿ. ನಮ್ಮ ಮನೆ ಹೋಟೆಲ್ ನಿನಗೆ ಹಾಕ್ಸಕ್ಕಾಗಿಲ್ಲ ಹೋಯಣ್ಣ ನನಗ. ಅಣ್ಣ ನಾಟ್ ಟೇಕ್ ಟೆನ್ಷನ್. ಏ ದಾರು ಪಿಯ ಲೇ. आराम से पीने को सब सोने को जाओ. ಬೇಡ, ಎಲ್ಲಿ ಕೊಟ್ರೆ ನನಗೆ ಕಡ್ದು ಬೀಳ್ತಾವ. ನಾನು ಕುಡ್ತೀನಿ ತಿಳಿದೀನಿ. ಏನ ಈ ಸಿರೆ ಬಾಟ್ಲಿ ತೊಗೊಂಡು ಚುಚ್ಚಿ ಬಿಡ್ತಾರ. ಮತ್ತು ಮೊದ್ಲು ಹತ್ತನ ಇದೊಟ್ಟು ಕುಡಿದು ಹೋದ್ನಿ ಆ ಮೆಂಬರ್ ಮೆರವಣಿಗೆ ಒಳಗನ ಚುಚ್ಚಿ ಕೊಲ್ತಾರ. ಮತ್ತೆ ಎಷ್ಟು ಮೋಸ ಮಾಡಿದ್ರು ಜನ ನಮ್ಗ. ಏನ ಅವ್ನ ಫೋಟೋ ಇಟ್ಟು ಪೂಜೆ ಮಾಡ ನಮ್ಮ ಮನ್ಯಾಗ. ದೇವ್ರಿಗೆ ಒಳ್ಳೆಯವ್ರಿಗೆ ಕಾಲಿಲ್ಲ. ಏನ ಅವಂಗ ಸತ್ತಾನ ತಿಳ್ಕೊಂಡು ನಮ್ಮ ಮನ್ಯಾಗ ಫೋಟೋ ತಂದಿಟ್ಟು ಮಾಲೆ ಹಾಕಿ ಅವ್ರವ್ರ ಬಾಳೆ ಎಲ್ಲ ಫೇಲ್ ಆಗೋತ್ ನಮ್ದು. ಅವಾಗ ಇವತ್ತು ಯಾರಿಸ್ ಬಂದಾನ ಅಂದ್ರು ಅವಾಗೇನು ಮಾಲಿನ ಎಂಥದಾಕೇನು ಬಂದದ್ನ. ಯಾರೋ ಮನ್ಸು ಹತ್ತಿದ್ರಲ್ಲ ಊರಾಗ, ಅದ ಮಾಲಿ ತೊಳಗ ಅವಂಗ ಹಾಕೇನೆ. ಅದು ಏನ ಏನ್ ಟೆನ್ಷನ್ ತಗೋಬೇಡ. ಮುಂದಿನ ಸರಿ ಮಾತ್ರ ಅವನು ಇರೋದು ನಾನ ನಿಂದ್ರ ನಾ ಮತ್ತೆ ಸಪೋರ್ಟ್ ಮಾಡಿ ಅವನು ಮತ್ತೆ ಅಷ್ಟು ಸರಳ ಬಿಡಂಗಿಲ್ಲ. ಜನ ಸರಿ ಇಲ್ಲ, ಈ ಮಂದಿ ಸರಿ ಇಲ್ಲ. ಇದಕ್ಕೆ ನಾ ಎದಕ್ಕೂ ಒಪ್ಪಂಗಿಲ್ಲ. ಮಂಜನ, ಜಾಸ್ತಿ ಟೆನ್ಷನ್ ತಗೋಬೇಡ.
ಮಂದಿ ಕೊಟ್ಟ ತೀರ್ಪಿಗೆ ನಾವು ಭದ್ರಾಗಿರೋಣ. ಸೋತೇವೆ ಅಂಥೇಳಿ ನಾನೇನು ಹಿಂದೆ ಸರಂಗಿಲ್ಲ. ಮೊದಲು ನಾನು ನನ್ನ ಕೈಲಿ ಆದಷ್ಟು ಜನರ ಸೇವೆ ಮಾಡ್ತಿದ್ದೆ, ಈಗಲೂ ಅಷ್ಟೇ. ಏನ ದೇವ್ರಪ್ಪ ನಿನ್ನಂಥ ದೇವ್ರನ್ನ ಅವ ಹೆಂಗೆ ಸೋಲ್ಸಾನಂತ ನಿನಗೊಂದಿಟ್ಟು ಹೇಳೇನೆ. ಮಂಜನ, ಹೇಳೋದು ಬೇಡ ಕೇಳೋದು ಬೇಡ, ಎಲ್ಲ ಆಗಿ ಹೋಗ್ಬಿಟ್ಟತಿ. ನಮ್ಮ ಪಂಚಾಯತಿಗೆ ಆ ಒಬ್ಬನ ಮೆಂಬರ್ ಅಲ್ಲ, 11 ಮಂದಿ ಮೆಂಬರ್ ಅದಾರ. ಅದ್ರಾಗ ಹಳಬ್ರು 3 ಮಂದಿ ಗೆದ್ದಾರ. ಅದ್ರಾಗ ನಮ್ಮ ಬಸ್ಸನೂ ಗೆದ್ದಾನ. ನಮ್ಮ ಬಸ್ಸನ್ನು ಗೆದ್ದಾನ? ನಮ್ದ ಸರಿ. ಈಗ ಸರಿ, ಹೆಂಗಾರ ಮಾಡಿ ನಮ್ಮ ಬಸ್ಸನ್ನ ಅಧ್ಯಕ್ಷನ ಮಾಡೋಣ. ಈ ಉಡಾಳ್ ಮೆಂಬರ್ದ ಏನು ನಡಿಲಾರ್ದಂಗೆ ಇಟ್ಬಿಡೋಣ. ಏನ ಏನು ತಿಳಿಯು ಎಪ್ಪಾರಿಂದ ನೀ ಇದ್ರನ ನಮಗೆ ಟೆನ್ಷನ್ ಇಲ್ಲಪ್ಪ ಮರ. ದೊಡ್ಡ ತೆಲಿವಾನಪ್ಪ ಆ ದೇವ್ರ ಏನು ಬುದ್ಧಿ ಹಾಕ್ಯಾರಪ್ಪ ಮರ. ನೀನು ಜನರ ಸೇವೆ ಮಾಡ್ಬೇಕಂದ್ವ್ಯಾ ಆ ದೇವ್ರು ಬೇಡಾಗೈತೆ, ಅದನ್ನು ಬಿಟ್ಟಾಕ್ಬಿಡ. ಏನ ಇದನ್ನು ಸ್ವಲ್ಪ ಕುಡಿದ ನಾ ಮಕ್ಕೊಂತಾನೆ, ಹೋಗುವಾಗ ಯಾವ್ದು ನೋಡ್ರಪ್ಪ ಪುಣ್ಯ ಬರುತ್ತೆ ಸರಿ. ಏನ ಆದ್ರೆ ಒಂದು ವಿಷಯ ಹೇಳ್ತೀನಿ, ಆ ಮೆಂಬರಿಗೆ ಅಧ್ಯಕ್ಷ ಸ್ಥಾನ ಮಾತ್ರ ಕೊಡ್ಸಂಗಿಲ್ಲ, ಮತ್ತು ಇದ್ರಾಗ ನಾವು ಗೆಲ್ಬೇಕ. ಅದೇನಾರ ಇರಲಿ, ನಾ ಇದ್ದಾಗ ಹಿಂಗೆಲ್ಲ ಕುಡಿಯಾಕ ಬಿಡಾತ ಬಾ. ನನಗೆ ಎಲ್ಲ ಕಡೆಂದ್ರು ಟೆನ್ಷನ್ ಬರ್ತೈತಿ, ಏನು ಮಾಡಲಿ. ಆಕಿ ನೋಡಿದ್ರೆ ನನ್ನ ಹೆಂಡ್ತಿ ಹಂಗೆ. ನೀನು ಕುಡಿದಿದ್ರೆ ನನ್ನ ಕೂಡ ಮಾತಾಡಕ್ಕೆ ಬಿಡು ಮಂಜನ. ಈಗ ಎಬ್ಬಿಸ್ಕೊಂಡು ಹೋಗ್ಬೇಕಂತಿಲ್ಲ, ಮಕ್ಕೊಂತೀಯ ಮಕ್ಕೋ. ಆದರೆ ಇನ್ನೊಂದ್ಸರಿ ಕುಡ್ದಾಗ ನಾನು ಹಂತಕ್ಕೆ ಬರಕ್ಕೆ ಬಿಡ. ಕುಡಿದು ಬಿಟ್ಟು ಬಿಡ್ತಾನೆ. ನಮ್ಮಂತೇನವ್ರು ಸರಿ ಮಾಡಿಬಿಡಪ್ಪ ಮರ್ಗ. ನೀನು ನೆಟ್ಟಗಾಗ ಸರಿ ಆಕತ್ತ. ನೀನು ಕುಡ್ಕೊಂಡು ಕುಂತ್ರೆ ಜೀವನ ಹಾಕವನ. ಏನಿಲ್ಲ ಕಾಲಿನ ಏನ ಹೋಗ ಮಕ್ಕೋ. ಯಾಕ್ರಿ ಮಿಸ್ಟರ್ ಜಗದೀಶ್ ಹಲೋ ಅನ್ನಕ್ಕೂ ಆಗ್ವಲ್ತಾನ? ಎಲೆಕ್ಷನ್ನಾಗ ಸೋತೇನಿ ಅಂತ ಹೇಳಿ ಭಾಳ ಚಿಂತೆ ಮಾಡಕ್ ಕುಂತಿಯನ? ಒಂದು ಮಾತು ಹೇಳ, ನಿನ್ ಸೋಲಲ್ಲ. ಯಾಕಂದ್ರೆ ನಮ್ಮಣ್ಣ ಭಾಳ ಮಾಡಿ ಬರೀ 3 ಹೋಟ್ಲೆ ಗೆದ್ದಾನ. ಆದ್ರೆ ನೀನು ಏನೂ ಮಾಡ್ಲಂಗ ಬರೀ 3 ಹೋಟ್ಲೆ ಸೋತಿ ಅಷ್ಟ. ಆದ್ರೆ ಇಡೀ ಊರನ್ ಮಂದಿ ಕಣ್ಣಾಗ ನೀನ ಗೆದ್ದಂಗ. ಮೇಡಮ್ ಹೋಗ್ಬಿಡ್ರಿ, ಬೇರೆ ಏನ್ರ ಸುದ್ದಿದ್ರಿ? ಏ ಹುಚ್ಚ, ಸ್ವಲ್ಪ ಹೇಳುದ್ ಕೇಳ. ನಮ್ಮಣ್ಣ ಇಡೀ ಊರ ನನ್ ಕಣ್ ಹೆದರ್ತೈತಿ ಅಂತ ಹುಚ್ಚ ಕಲ್ಪನೆದಾಗಿದ್ದ. ನಮ್ಮ ಊರಾಗ ನನ್ನ ವಿರುದ್ಧ ನಿಲ್ಲ ಯಾರು ಇಲ್ಲ ಅಂತ ಅನ್ಕೊಂಡಿದ್ದ. ಆದ್ರ ನೀನ 3 ಹೋಟ್ಲೆ ಸೋತಿರ್ಬೋದ್ ಕರೆ, ಆದ್ರ ಈಗ ಅವಂಗ ಅನ್ಸಾತೈತಿ ನನ್ನ ವಿರುದ್ಧನು ತೊಡಿ ತಟ್ಟಿ ನಿಲ್ಲೋ ಒಬ್ಬ ಮಗ ಅದಾನಪ್ಪ ಒಬ್ಬವ ಅಂತಂತ ಹೇಳಿ. ಹಲೋ ಮೇಡಮ್, ಇಲೆಕ್ಷನ್ ಸುದ್ದಿ ಬಿಡ್ರಿ, ಬರೀ ಅದು ಕೇಳಿ ಸಾಕಾಕ್ ಹೋಗಿತ್ತು ನನಗೆ. ಬೇರೆ ಏನಾರ ಇದ್ರೆ ಮಾತಾಡ್ರಿ. ಸೋತಿ ಅಂತ ಸಮಾಧಾನ ಹೇಳಕತ್ರ ಹಿಂಗ್ಯಾಕೆ ಮಾತಾಡ್ತಿ? ನಿಂಗೆ ಬೇರೆ ಹೇಳ್ಬೇಕಲ್ಲ, ಹೇಳ್ತೇನಿ ಕೇಳಂಗ. ಊರ್ ಚಿಂತಿಗೆ ಮುಲ್ಲಾ ಸೊರ್ಗಿದ ಅಂತ 3 ಕತ್ತಿ ವಯಸ್ಸಾದ್ರೂ ಒಂದು ಕೆಲಸ ಇಲ್ಲ, ಬಗಿಸಿಲ್ಲ. ದುಡುದ 4 ರೊಕ್ಕ ಮಾಡ್ಕೊಂಡು ಕಿಶದಾಗ ಇಟ್ಕೊಳದ್ ಕಲಿ. ಊರು ಉದ್ಧಾರ ಮಾಡ್ತೀನಿ, ಮೆಂಬರ್ ಹಾಕಿನಿ ಅಂತ ಹೇಳಿ ನಿನ್ ಜೀವನ ಹಾಳು ಮಾಡ್ಕೊಂಡ ಮುಂದೊಂದಿನ ಒಂದು ಕನ್ನೆ ಸಿಗ್ಲಾರ್ದ ಊರ್ ತುಂಬಾ ಕನ್ನೆನ ಸಿಕ್ಕಿಲ್ಲ ಅಂತೇಳಿ ಹೇಳ್ಕೊಂಡು ಅಡ್ಡಾಡೋದಾಗಿತ್ತು ನೋಡು. ನಂಗೆ ಯಾಕೆ ಬೇಕಣ್ಣೆ, ನೀ ಇದೆಯಲ್ಲ. ನಮ್ಮಣ್ಣ ಕೊಡ್ಬೇಕಲ್ಲ. ನಿಮ್ಮನ್ನ ಕೊಡ್ಲಿಲ್ಲ ಅಂದ್ರ ನಾ ಬಿಡ್ಬೇಕಲ್ಲ. ನಿಂಗೆ ಕೆಲಸ ಇಲ್ಲಲ್ಲ, ಹೊಲ ಮನಿ ಐತಿಲ್ಲ. ನೀ ಮೈ ಬಗ್ಗಿಸಿ ದುಡ್ಯಾಗ ಅಳತಿಯಲ್ಲ. ನಾನು ಮೈ ಬಗ್ಗಿಸಿ ದುಡ್ದ ರೈತ ಆದ್ರ ನೀ ಬರ್ಬೇಕಲ್ಲ. ದೇಶಕ್ಕೆ ಅನ್ನ ಹಾಕೋ ರೈತನ ದೇವ್ರಲ್ಲ. ಹಂಗಾದ್ರ ನಾ ರೈತ ಆದ್ರ ನೀ ಬರ್ತೀಯಲ್ಲ. ಯಾಕ ನನ್ನ ಮೇಲೆ ಗ್ಯಾರಂಟಿ ಇಲ್ಲ? ಏ ಹುಡುಗಿ, ನಿನ್ ಮೇಲೆ ಫುಲ್ ಗ್ಯಾರಂಟಿ. ನೀ ಬಿಟ್ರು ನಾನೇನು ಬಿಡ್ಬೇಕಲ್ಲ. ಆಯ್ತು, ಈಗ ಮನೆಗೆ ಹೋಗಲ್ಲ.
ಸವಿ ಮಾತಿನೊಡನೆ ನೀನ ಹೇಳ್ಬೇಕು. ಮೊದಲಾಗಲಿ ನಿನ್ನ ಸವಿ ಸನಿಹದಲ್ಲಿ ದಿನವೂ ಕೊನೆಗೊಳ್ಳಲಿ ನಿನ್ನ ಸವಿ ಸನಿಹದಲ್ಲಿ ದಿನವೂ ಕೊನೆಗೊಳ್ಳಲಿ ಈ ನಿನ್ನ ಕಣ್ಣ ಮಿಂಚು ಚೇತನ ನನ್ನೆಡೆಗೆ ಈ ನಿನ್ನ ಕಣ್ಣ ಮಿಂಚು ಚೇತನ ನನ್ನೆಡೆಗೆ ನೀಗಲಿ ಎಲ್ಲ ಭಯ ನಿನ್ನ ಈ ಹೂನಗೆ ನಿನ್ನ ಸವಿ ಮಾತಿನೊಡನೆ ದಿನವೂ ಮೊದಲಾಗಲಿ ನಿನ್ನ ಸವಿ ಸನಿಹದಲ್ಲಿ ದಿನವೂ ಕೊನೆಗೊಳ್ಳಲಿ ಹೋಗ್ಯಾರ ಏನು ಮಾಡೋದು ಸದ್ಯ ಇದ್ರು ಇಲ್ಲೊಂದು ಕಾಣಂಗಿಲ್ಲವ ಹೊಸ ನಂದು ಇಲೆಕ್ಷನ್ ನಿಂತವನು ಹೇಳ ಮೈ ಡಿಯರ್ ಡಾರ್ಲಿಂಗ್. ಮೆಂಬರ್ ಮಾವರ ಕಾಂಗ್ರೆಸ್ ಲಿಸ್ಟ್ ರೀ. ಅದ ಗೆದ್ದಾಗ ಹೇಳ್ತಾರಲ್ರಿ ಅದರಿ. ಏನೇನೇ ಬಡ್ಕೋಬೇಕು ನೋಡಿ ನಿನ್ನ ಕಾಲಾಗ. ಕಾಂಗ್ರೆಸ್ ಲಿಸ್ಟ್ ಅಲ್ಲದ, ಕಂಗ್ರ್ಯಾಚುಲೇಷನ್ಸ್. ಅದರಿ. ಎಲ್ಲಿ ಹೋಗ್ಯಾನ ನಿನ್ನ ಗಂಡ ಮಂಜೆ? ನನ್ ಗಂಡ ಎಲ್ಲಾರ ಹಾಳಾಗಿ ಹೋಗ್ಲಿರಿ, ನೀವ್ ಅದಿರಲ್ರಿ ಮೆಂಬರ್ ಮಾವರ. ನಾ ಯಾವಾಗಲೂ ಇರ್ತೇನೆ ಬಿಡು. ಏನು ಫೋನ್ ಮಾಡಿಯಲ್ಲ, ಬರ್ಲೇನು ಮನೆ ಕಡೆ? ಹೇ ಬ್ಯಾಡ್ರಿ, ಮನಿ ಹರವಾಡೈತಿ, ಸ್ವಚ್ಛ ಮಾಡೋದೈತಿ, ಮತ್ತೆ ಯಾವಾಗಾರ ಬರುವಂತ್ರಂತ. ಆತ್ ತಗೋ. ಮಾವರ ಎಲೆಕ್ಷನ್ ಆಗಿದ್ರ ದೊಡ್ಡ ಟಿವಿ ಕೊಡಿಸ್ತೀನಿ ಅಂದಿತ್ರಿ. ಹಾ ಕೊಡಿಸ್ತೇನೆ ತಡಿ. ಹೋದ್ ಸಲ ಮೆಂಬರ್ ಅಷ್ಟ ಆಗಿದ್ದೆ, ಈ ಸಲ ಅಧ್ಯಕ್ಷನೂ ನಾನು ಹಾಕಿನಿ. ಬರೀ LED TV ಅಷ್ಟ ಅಲ್ಲ, ತಣ್ಣಗ ಗಾಳಿ ಬೀಸು ಪಂಕ ಸಹಿತ ಕೊಡಿಸ್ತೇನೆ. ಅಲ್ಲ ಪ್ರೇಮ, ಬರೀ ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತ ಕೇಳ್ತಿದ್ಯಲ್ಲ, ಒಂದು ಸಲನೂ ಫ್ರೀಯಾಗಿ ಸಿಗವಲ್ಲ. ನಾನಾರು ಏನ್ ಮಾಡ್ಲಿ ಮಾವರ, ಅವ ಇದ್ರ ನನ್ ಕೂಡರ ಇರ್ತಾನ, ಇಲ್ಲ ಅಂದ್ರೆ ನಿಮ್ ಕೂಡರ ಇರ್ತಾನ. ಹಿಂಗಾದ್ರೆ ನಾವಿಬ್ರು ಬೆಟ್ಟ ಆಗಕ್ರು ಹಿಂಗಾಗೈತ್ರಿ. ಮಂಜ ಏನು ಬಿಸಿಲೇ ಇದು? ಮೆಂಬರ್ ನೋಡಲೆ ಕಾರ್ನಾಗ ಆರಾಮ್ ಎಸಿ ಹಾಕೊಂಡು ಕುಂತಾನ. ಕುಂದಲ್ ತಡಿ. ಈಗ ಎಲೆಕ್ಷನ್ ಅವ್ನು ಹಿಂದೆ ಅಡ್ಡಾಡಿ ಎಲ್ಲ ಮುಂದೆ ಅಂತ ಹೇಳಿ ಹೋಗಿ ಗೋವಾಕ್ ಹೋಗ್ತೇವೆ ಅಂತ ಹೇಳಿ ರೊಕ್ಕ ಇಸ್ಕೊಂಡು ಬರೋಣ. ಇವತ್ತು ರೊಕ್ಕ ಇಸ್ಕೊಂಡ ಬಿಡಬೇಡ. ಬರ್ರಿ ಅಲ್ಲ ಪ್ರೇಮ, ಬರೀ ಫೋನ್ ಕೊಡಿಸು TV ಕೊಡಿಸು. ಮೆಂಬರ್ ಯಾವ್ದ ಹಕ್ಕಿ ಕಾಲ ಕಾಣ್ತತಿ, ಫುಲ್ ಮೂರನೇ ಮಾತಾಡತ್ತ ನೋಡಲಿ. ಯಾಕಿರ್ಬೇಕದ ಮಾತಾರ ಆ ಬ್ಯಾರೇನ ಐತಿ. ಇದನ್ನ ಕೇಳ್ತೀಯಲ್ಲ, ನಿನ್ನ ಗಂಡ ಬಂದಾನ ಅಷ್ಟ ಲೈನ್ ಮೇಲೆ ಇರು, ನಾ ಆಮೇಲೆ ಮಾತಾಡ್ತೀನಿ. ಏನು ಹೇಳ್ತಾನೆ ಕೇಳ್ತೀನಿ. ನಮಸ್ಕಾರ ರೀ. ಏನು 3 ಮಂದಿ ಕೂಡಿಸಿ ಬಂದಾರಿ? ಅಣ್ಣಾರ ನೀವು ಗೆದ್ದಿದ್ದಕ್ಕೆ ನಾವು ಗೋವಾ ಕೊಂಡು ರೊಕ್ಕ ಬೇಕು ನಮ್ಗೆ. ಯಾರ್ಯಾರು ಹೊಂಟಾರಿ? ನಾನು ಮಾಸ್ತರ್ ಕೂಡ ಹೊಂಟೇವ್ರಿ. ಮಂಜಾ ಬರ್ತಾನೆ ಅಂದ್ರೆ ಮಂಜಾನು ಕರ್ಕೊಂಡು ಹೋಗ್ತಾನೆ ಅಂತೇವ್ರಿ. ನೋಡ್ರು, ನನ್ನ ಸಂಬಂಧ ಎಲ್ಲರೂ ದುಡ್ದಾರಿ. ಮಂಜಾನ ಹಾಕ್ಬಿಟ್ಟು ಹೋಗ್ತೀರಿ? ಹೋಗೋದಿದ್ರೆ ಮಂಜಾನು ಕರ್ಕೊಂಡು ಹೋಗ್ರಿ, ಅಂದ್ರೆ ರೊಕ್ಕ ಕೊಡೋಣ. ಯಾಕಲೇ ಮಂಜ ಹೊಕ್ಕಿಲ್ಲ? ಮನ್ಯಾಗ ಹಿಂಡು ಆಕಳೈತ್ರಿ, ಕಣ್ಮಕ್ಳು ಇಲ್ಲಂದ್ರೆ ಹಿಂಡುದೇ ಇಲ್ರಿ ಅದು. ಆಕಳ ಚಿಂತೆ ಯಾಕೆ ಮಾಡ್ತಿ? ಅದಕ್ಕೆ ನಾ ಇದ್ದೀನಲ್ಲ. ಹೆಂಗಿದ್ರು ಹೋಗುದು ಹೋಗ್ತೀರಿ, ಒಂದು 4 ದಿವಸ ಹೆಚ್ಚಿಗೆನ ಹೋಗಿ ಬರ್ರಿ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತಿ? ರೊಕ್ಕ ನೋಡು, ರೊಕ್ಕ ಏನಾರ ಕಡಿಮೆ ಬಿದ್ದು ಅಂದ್ರೆ ಒಂದು ಫೋನ್ ಮಾಡ,
ಫೋನ್ಪೇ ಮಾಡ್ತೀನಿ. ಹಾಂ, ಆರಾಮ್ 4 ದಿವ್ಸ ಇದ್ದ ಮಜಾ ಮಾಡಿ ಬರ್ರಿ. ಆಯ್ತು ಹಾಂ, ನೋಡ್ರಿ. ಹಲೋ, ಕೇಳಿದಿಲ್ಲ ನಿನ್ನ ಗಂಡ ಏನೇನು ಮಾತಾಡಿದಂತ? ಗೋವಾಕ್ಕೆ ಹೋಗ್ತಾನಂತ. ಗೋವಾಕ್ಕೆ ಅವ್ನು ಗೋವಾಕ್ಕೆ ಹೋಗ್ಲಿ, ನಾ ಏನು ನಿನ್ನ ಮನೆ ಕಡೆ ಬರ್ತಾನೆ. ಇಡ್ಲ್ಯಾ ಫೋನ್? ಸರಿ.